ಬಿಜೆಪಿ ಶಾಸಕಿ ಮಂಜುಳಾ ಲಿಂಬಾವಳಿ ಕ್ಷೇತ್ರದ ಐಟಿಪಿಎಲ್ ಬಳಿ 1 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರು. ಸರ್ಕಾರಿ ಕೆರೆ ಜಾಗದಲ್ಲಿ 10 ವರ್ಷದಿಂದಲೂ ಅಕ್ರಮ ಬಾಂಗ್ಲಾ ವಲಸಿಗರ ವಾಸ. ಕಾವೇರಿ ನಗರ ಬಿಜೆಪಿ ಶಕ್ತಿ ಕೇಂದ್ರದ ಮಾಜಿ ಅಧ್ಯಕ್ಷ ಮಂಜುನಾಥ್ ಆರೋಪ. ಬಾಂಗ್ಲಾದೇಶಿಗರು ಬಂದು ನಮ್ಮೂರಲ್ಲಿ ಎಷ್ಟು ಜನ ನೆಲೆಸವ್ರೆ, ಇವ್ರನ್ನೂ ನಾನು ಬಿಡಲ್ಲ. ಎಲ್ಲರನ್ನೂ ಖಾಲಿ ಮಾಡಿಸ್ಬೇಕು. ನಮ್ಗೆ ಯಾರನಿಂದ ನಮ್ಮೂರು ಹಾಳಾಗೋದಕ್ಕೆ ಬಿಡಬಾರ್ದು. 1 ಲಕ್ಷ ಜನ ನಾನು ನೋಡಿದ್ದೀನಿ. ಸುಮಾರು ಈಗ ಒಂದು 10 ವರ್ಷದಿಂದ ಇದೆ. ವರ್ಷದಿಂದ ಗೌರ್ಮೆಂಟ್ ಜಾಗನ, ಗೌರ್ಮೆಂಟ್ ಕೆರೆನ ಶೆಡ್ಗಳಾಕಿ, ಇದಕ್ಕೆ ಈ ಗೌರ್ಮೆಂಟ್ ಶೆಡ್ಗಳಾಕಿ ಗುಡಿಸಲ್ಗಳಾಕಿ 3,000 5,000 ಈ ರೀತಿ ತಗೊಂಡು ಒಂದು ಊರೇ ಸ್ಟಾರ್ಟ್ ಆಗಿತ್ತು. ಎಲ್ಲ ಒಂದು 8-10 ಎಕರೆ ಹಾಕೊಂಬ 8-10 ಎಕರೆ ಇವತ್ತು ಅವರು ಗ್ರ್ಯಾಂಟ್ ಮಾಡಿಸ್ಕೊಳ್ಳೋದು ಕೂಡ ಇರ್ತವ್ರೆ. ನನ್ನ ಜೀವನದಲ್ಲಿ ನಾವು ಒಂದು ಗೌರ್ಮೆಂಟ್ ಸ್ಥಳದಲ್ಲೇ ಇರೋದು. ಯಾಕಂದ್ರೆ ಅವ್ರು 1000 ಹೇಳಿ ಒಂದು ಊರಂದಮೇಲೆ ನನಗಾಗಲ್ಲ, ಅವ್ರಿಗಾಗಲ್ಲ, ಇವ್ರಿಗಾಗಲ್ಲ. ಬಟ್ ನಾವು ಸಮಾಜಕ್ಕೆ ಕೊಡುಗೆ ಕೊಡ್ಬೇಕಂದ್ರೆ ನನ್ನ ಊರನ್ನ ನಾನು ಕ್ಲೀನ್ ಮಾಡ್ಕೋಬೇಕು. ನನ್ನ ಊರನ್ನ ನಾನು ಸ್ವಚ್ಛ ಮಾಡ್ಕೊಬೇಕು ಅನ್ನೋದು ನನ್ನ ಆಸೆ. ನಾನು ಏನು ಎದುರ್ಸೋಕ್ಕೂ ಭಯಪಡಲ್ಲ. ಹುಟ್ಟೋದು ಒಬ್ಬ ಮನುಷ್ಯ ಇವತ್ತು ಅಲ್ಲಿರ್ತೀವಿ, ಅಲ್ಲಿ ಆಕ್ಸಿಡೆಂಟ್ ಆಗಿ ಸುತ್ತೋಗ್ಬಿಡ್ತಾರ, ಇಲ್ಲಿ ಏನೋ ಒಂದು ಪ್ರಾಣ ಹೋಗ್ಬಿಡ್ತದೆ, ಇಲ್ಲಿ ಗ್ಯಾರಂಟಿ ಇಲ್ಲ. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ ಮಂಜುನಾಥ್ ಅಂತ. ನಮ್ಮದು ಪಟ್ಟಣದೂರು ಅಗ್ರಹಾರ. ಈ ಬಾಂಗ್ಲಾದೇಶಿಗರು ಬಂದು ನಮ್ಮೂರಲ್ಲಿ ಎಷ್ಟು ಜನ ನೆಲೆಸವ್ರೆ, ಇವ್ರನ್ನೂ ನಾನು ಬಿಡಲ್ಲ. ಎಲ್ಲರನ್ನೂ ಖಾಲಿ ಮಾಡಿಸ್ಬೇಕು. ನಮ್ಗೆ ಯಾರನಿಂದ ನಮ್ಮೂರು ಹಾಳಾಗೋದಕ್ಕೆ ಬಿಡಬಾರ್ದು. 1 ಲಕ್ಷ ಜನ ನಾನು ನೋಡಿದ್ದೀನಿ. ಸುಮಾರು 11,000 ಜನ ಅವರ ನಮ್ಮೂರಲ್ಲಿ ಬಾಂಗ್ಲಾದೇಶಿಗರು. ಅದ್ರ ಬಗ್ಗೆ ನಾನು ಒಂದು ವೀಡಿಯೋನೂ ಮಾಡಾಕಿದ್ದೆ. ಅದರಿಂದ ಬೆದರಿಕೆನೂ ಮಾಡಿದ್ರು. ನಾನು ಅದ್ರ ಭಯ. ಎಷ್ಟು ವರ್ಷದಿಂದ ಇದ್ದಾರೆ ಬಾಂಗ್ಲಾದೇಶಿಗರು ನಿಮ್ಮೂರಲ್ಲಿ? ಸುಮಾರು ಈಗ ಒಂದು 10 ವರ್ಷದಿಂದ ಇದ್ದಾರೆ. 10 ವರ್ಷದಿಂದ ಗೌರ್ಮೆಂಟ್ ಜಾಗನ, ಗೌರ್ಮೆಂಟ್ ಕೆರೆನ ಶೆಡ್ಗಳಾಕಿ, ಇದಕ್ಕೆ ಈ ಗೌರ್ಮೆಂಟ್ ಶೆಡ್ಗಳಾಕಿ ಗುಡಿಸಲ್ಗಳಾಕಿ 3,000 5,000 ಈ ರೀತಿ ತಗೊಂಡು ಒಂದು ಊರೇ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಯಾವುದೋ ಒಂದು ಇದು ಕಟ್ಟಕ್ಕೆ ಹೋದಾಗ ನಾನೇ ಅದನ್ನು ಹೋಗಿ ಜಗಳ ಮಾಡಿ ನಿಲ್ಲಿಸ್ತೀವಿ. ಅಲ್ಲಿ ಆ ಶೆಡ್ಗಳ ಕೆರೆ ಜಮೀನಲ್ಲಿ ಹಾಕಿ ಯಾರು? ಎಲ್ಲ ನಮ್ಮೂರು ಅಂತ ಬುದ್ಧಿವಂತ ಜೀವಿಗಳೇ. ಇವತ್ತು ಆ ಗೌರ್ಮೆಂಟ್ ಸ್ಥಳದಿಂದ ದುಡ್ಡು ತಗೊಂಡು. ಅಲ್ಲ, ಈಗ ಸರ್ಕಾರಿ ಜಾಗದಲ್ಲಿ ಶೆಡ್ಗಳು ಹಾಕುವಂಥವ್ರು ಬುದ್ಧಿವಂತರು ಅಂತೀರ? ಬುದ್ಧಿವಂತರು ಈ ಗ್ರಾಮದ ಹಿರಿಯರು ಅಂದರೆ ಬುದ್ಧಿವಂತರು. ಬುದ್ಧಿವಂತರು ಅಂದರೆ ಊರನ್ನ ಹಾಳು ಮಾಡೋಂಥ ಬುದ್ಧಿವಂತರು. ಇವತ್ತೇನು ಗೌರ್ಮೆಂಟ್ ಜಾಗಗಳವೆ, ಈ ಪ್ರಭಾವಿಗಳು ತುಂಬ ಪ್ರಭಾವಿಗಳು. ಅದು ಯಾವ ಕೆರೆ ಇರೋದು? ನಳ್ಳೂರಳ್ಳಿ ಕೆರೆ ಅಂತ. ವಿಸ್ತೀರ್ಣ ಎಷ್ಟರಲ್ಲಿ ಮನೆ ಹಾಕಿಕೊಟ್ಟಿದ್ದಾರೆ? ಎಲ್ಲ ಒಂದು 8-10 ಎಕರೆ ಹಾಕೊಂಬಿಟ್ಟು 8-10 ಎಕರೆ ಇವತ್ತು ಅವರು ಗ್ರ್ಯಾಂಟ್ ಮಾಡಿಸ್ಕೊಳ್ಳೋದು ಕೂಡ ಇರ್ತವ್ರೆ. ನನ್ನ ಜೀವನದಲ್ಲಿ ನಾವು ಒಂದು ಗೌರ್ಮೆಂಟ್ ಸ್ಥಳದಲ್ಲೇ ಇರೋದು. ಸುಮಾರು ನಮ್ಮ ತಾತನ ಕಾಲದಿಂದ ಇದ್ದಾರೆ. ನಾವೆಲ್ಲ ಹುಟ್ಟಿರಲಿಲ್ಲ. ಒಂದು BBMPಲಾಗಲಿ, ಒಂದು ತಹಸೀಲ್ದಾರ್ ಆಫೀಸಲ್ಲಿ ನಾವು ಏನಾದರೂ 94C ನಾವು ಹಕ್ಕುಪತ್ರ ಕೇಳೋದಕ್ಕೆ ಹೋದರೆ ಸುಮಾರು ಒಂದು 10 ವರ್ಷ 20 ವರ್ಷ ಜನಗಳು ತಿರುಗವ್ರು, ಯಾರು ಬಡವ್ರಿಗೆ ಮಾಡಿಕೊಡಲ್ಲ. ಬಟ್ ಇದೇ AC ಆಫೀಸಲ್ಲಿ ಈಗ ಕೇರ್ಪುರಂ ತಾಲೂಕು ಆಫೀಸಲ್ಲಿ ಇವರು ಯಾವ ರೀತಿ ಗೌರ್ಮೆಂಟ್ ಜಾಗ 5.5 ಎಕರೆ ಅಂತ ಬರ್ತಾಯಿದ್ರು ಇವತ್ತು 107 ಸರ್ವೆ ನಂಬರಲ್ಲಿ. ಇವರು ಅದನ್ನು ಆಂಧ್ರ ಬಿಲ್ಡರ್ಸ್ಗೆ ಇವತ್ತು ಪೋಡಿಗಳು ಮಾಡಿ 107 ಸರ್ವೆ ನಂಬರಲ್ಲಿ 5.5 ಎಕರೆ ಜಾಗ ಬರ್ತದೆ. ಅದನ್ನು ಪೋಡಿ ಮಾಡಿ ಒಬ್ಬರ ಕೈಯಲ್ಲಿ ದಾನಪತ್ರಗಳು ಮಾಡಿ ಇವರು ಆ ಜಾಗಗಳನ್ನ ಇವತ್ತು ಕಬಳಿಕೆ ಮಾಡಿ ಆಂಧ್ರದಿಂದ ಬಂದಂಥ ವ್ಯಕ್ತಿಗಳಿಗೆ ಪಿಜಿಗಳು ಕಟ್ಟೋದಕ್ಕೆ ಅಲ್ಲಿ ಗಾಂಜಾಗಳು ಹೊಡೆದು ಇವತ್ತು ಅಲ್ಲೇ ಬೇರೆ ಊರಿನಿಂದ ಬಂದಂಥ ಇವತ್ತು ಹೆಣ್ಮಕ್ಳು ಬರ್ತಾರೆ. ಪಾಪ ಬೇರೆ ಊರು ಅವ್ರ ತಾಯಿಗಳ ತಂದೆಗಳು ಗೊತ್ತಿರಲ್ಲ, ಬೇರೆ ರಾಜ್ಯದವ್ರಿಗೆ. ಇಲ್ಲಿ ಅವರು ಹಾಕೋಂಥ ಡ್ರೆಸ್ಸುಗಳು, ಅವರು ಸೇದೋಂಥ ಸಿಗರೇಟ್ಗಳು, ಸಾರಾಯಿಗಳು, ಇದೆಲ್ಲ ಪಬ್ಲಿಕಲ್ಲಿ ಮಾಡಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಆಗುತ್ತೆ? ಇದನ್ನೆಲ್ಲ ನಾನು ಮನಸ್ಸಲ್ಲಿ ನೋಡಿ ನಮಗೇನು ಅನಿಸ್ಬಿಡ್ತು ಅಂದರೆ, ಇದನ್ನೆಲ್ಲ ಹಿಂಗೆ ಬಿಟ್ಟರೆ ಮುಂದಿನ ಜನ್ರೇಷನ್ ನಾವು ಏನು ಕೊಡುಗೆ ಕೊಡ್ತೀವಿ? ಏನಂದರೆ ಈಗ ಬರ್ತಾರಂಥ ಬಾಡಿಗೆಗಳು ತಗೊಂಡು ಬದುಕ್ತಾರಂಥ ನಮ್ಮ ಗ್ರಾಮದ ಹಿರಿಯರು ಆಗಲಿ ಇದ್ರ ಬಗ್ಗೆ ಯಾರೂ ತಿಳಿಸ್ಕೊತು. ತುಂಬ ಪ್ರಭಾವಿಗಳು, ಬುದ್ಧಿವಂತ ಜೀವಿಗಳು, ಅಡ್ವೊಕೇಟ್ಗಳಾಗ್ಬೋದು, ಗ್ರಾಮದ ಹಿರಿಯ ವಿದ್ಯಾವಂತರಾಗ್ಬೋದು, ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾರೆ. ಮುಂದೆ ನಮ್ಮ ಸಮಾಜ ಏನಾಗುತ್ತೆ ಅನ್ನೋದನ್ನು ಇವರು ಯಾರೂ ಯೋಚನೆ ಮಾಡ್ತಾಯಿಲ್ಲ. ಅವ್ರಿಗೆ ಬಾಡಿಗೆಗಳು ಬರ್ತಾಯಿದೆ. ಎಲ್ಲ ಗೌರ್ಮೆಂಟ್ ಜಾಗಗಳಿಗೆ ಮನೆಗಳು ಕಟ್ಕೊಂಡು ಬಾಡಿಗೆ ತಗೊಳ್ತವ್ರೆ. ಅವ್ರಿಗೆ ಇದ್ರ ಬಗ್ಗೆ ಯೋಚನೆ ಇಲ್ಲ. ನಾಳೆ ದಿವಸ ಎಲ್ಲರಿಗೂ ಇವತ್ತು ನಮ್ಮ ಜೀವನಗಳಲ್ಲಿ ಎಲ್ಲ ಒಂದೊಂದು ಮಕ್ಕಳೇ ಏನಾದರೂ ಈ ಬಾಂಗ್ಲಾದೇಶ ವಲಸಿಗರು ಬಂದು ನಾಳೆ ದಿವಸ ಅವ್ರು ಏನಾದರೂ ತಿರುಗಿ ಬಿದ್ದಾಗ
ಮನೆಗಳಿಗೆ ದೂರ ಯಾರನ್ನಾದರೂ ತೊಂದರೆ ಮಾಡಿದಾಗ ಯಾರು ನಾವು ಎದುರಿಸೋಕ್ಕಾಗುತ್ತೆ? ಇವತ್ತೊಂದು ಸಮಾಜದಲ್ಲಿ ಅಣ್ಣ ತಮ್ಮಂದ್ರಿಗಾಗಲ್ಲ, ಅಕ್ಕ ತಂಗಿರಿ ಹೆಂಡ್ತಿ ಗಂಡನಿಗಾಗಲ್ಲ, ಗಂಡ ಹೆಂಡ್ತಿಗಾಗಲ್ಲ, ಅಮ್ಮ ಕುಟುಂಬಗಳಿಗಾಗಲ್ಲ, ಅಣ್ಣ ತಮ್ಮಂದ್ರು ಬೇರೆ ಇರ್ತೀವಿ. ಈ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡ್ಬೋದು? ಇವತ್ತು ಅವ್ರನ್ನ ಒಂದು ಸತಿ ನಾವು ಬಾಂಗ್ಲಾದೇಶರು ಅವ್ರಿಗೆ ಬೆಳಗ್ಗೆ ನೋಡಿದ್ರೆ ಅದ್ಯಾವುದು ತೆಳ್ಳ ಗಾಡೀಲಿ ತಿಳ್ಕೊಂಡು ಏನೋ ಇದೆಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸಡನ್ಲಿ ಏನಂದರೆ ಆ ಸಾಮಾನು ಸಿಕ್ಕಿದ್ರೆ ತಗೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಆ ಯೋಚನೆನೇ ಇರಲ್ಲ. ಮತ್ತು ಇವಾಗ ಸಮಾಜ ಹಾಳಾಗ್ತಾ ಇರೋದು ಹೆಂಗಂದರೆ, ನಮ್ಮ ಜನ್ರೇಷನಲ್ಲಿ ನಾವು ದೊಡ್ಡವ್ರು ನೋಡಿದ್ರೆ ಭಯಪಡೋದು. ಎಲ್ಲ ವ್ಯಕ್ತಿಗಳು ಕುಡಿಬೋದು, ತಿನ್ಬೋದು, ಸಿಗರೇಟ್ ಸೇದ್ಬೋದು, ಎಲ್ಲ ತಪ್ಪು ಕೆಲಸಗಳು ಮಾಡ್ತೀವಿ. ಈಗಿನ ಜನ್ರೇಷನ್ ಹುಡುಗರನ್ನ ನಾವು ಮಾತಾಡ್ಸೋಕ್ಕಾಗ್ತಾಯಿಲ್ಲ. ಎಷ್ಟು ಜನ ಇದ್ದಾರೆ ಅದರಲ್ಲಿ ಈಗ ಬಾಂಗ್ಲಾದೇಶರು? ಸುಮಾರು ಒಂದು 8-10 ಸಾವಿರ ಜನ ಇದ್ದಾರೆ. ಅದನ್ನು ನಾನು ಪ್ರೂಫ್ ಸಮೇತ ಈ ಡಾಕ್ಯುಮೆಂಟ್ಸ್ ತಗೊಳ್ತೀನಿ. ಪ್ರೂಫ್ ಸಮೇತ ನಾವು ಅಷ್ಟೊಂದು ಎಜುಕೇಟೆಡ್ ಅಲ್ಲ, ನಾನು ಅಂಥ ವಿದ್ಯಾವಂತನಲ್ಲ, 6ನೇ ಕ್ಲಾಸೇ ನಾನು ಓದಿರೋದು. ಬಟ್ ಇವತ್ತಿನ ಸಮಾಜನ ನೋಡಿ ನಮ್ಗೆ ಏನು ಭಯ ಆಗ್ತದೆ ಅಂದರೆ, ಮುಂದೆ ನಮಗೂ ಒಂದೊಂದು ಮಕ್ಕಳೇ, ಮುಂದಿನ ಸಮಾಜ ನಮ್ಮ ಮಕ್ಕಳು ಯಾವ ರೀತಿ ಇದನ್ನು ಫೇಸ್ ಮಾಡ್ತಾರೆ, ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡ್ತೀವಿ ಅನ್ನೋದು ನನಗೆ ಭಯ ಆಗ್ತದೆ. ಅಂದರೆ ಈಗ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ, ನನ್ನ ಹಿಂದೆ ಯಾರು ಬರೋವು? ಪ್ರತಿಯೊಬ್ಬ ಒಂದು ಊರು ಗ್ರಾಮದಲ್ಲೇ ಎದುರಾಕಂಬಕ್ಕೆ, ಗ್ರಾಮದವ್ರನ್ನೇ ಅನ್ಯಾಯ ಮಾಡಿದವ್ರನ್ನ ಎದುರಾಕಂಬಕ್ಕೆ ಅನ್ನೋದು ನನ್ನ ಆಸೆ. ಯಾಕಂದ್ರೆ ಅವ್ರು 1000 ಹೇಳಿ, ಒಂದು ಊರು ಅಂದಮೇಲೆ ನನಗಾಗಲ್ಲ, ಅವ್ರಿಗಾಗಲ್ಲ, ಇವ್ರಿಗಾಗಲ್ಲ. ಬಟ್ ನಾವು ಸಮಾಜಕ್ಕೆ ಕೊಡುಗೆ ಕೊಡ್ಬೇಕಂದ್ರೆ ನನ್ನ ಊರನ್ನ ನಾನು ಕ್ಲೀನ್ ಮಾಡ್ಕೊಬೇಕು, ನನ್ನ ಊರನ್ನ ನಾನು ಸ್ವಚ್ಛ ಮಾಡ್ಕೊಬೇಕು ಅನ್ನೋದು ನನ್ನ ಆಸೆ.